ಹಲೋ ನಮಸ್ಕಾರ ಗೆಳೆಯರೆ, ವೆಲ್ಕಮ್ ಟು ದ ಮೈ ಚಾನಲ್. ಈ ಕತೆ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೀಗೆ ಹೆಚ್ಚಿನ ಕತೆಗಳನ್ನು ನೋಡಲು ನಮ್ಮ ಚಾನಲ್ನ ಫಾಲೋ ಮಾಡಿ. ಈ ಕತೆ ಕೇಳುವುದಕ್ಕಿಂತ ಓದೋದರಲ್ಲೇ ಮಜಾ ಜಾಸ್ತಿ. ಹಾಗಾಗಿ ಈ ವಿಡಿಯೋದ ಆಡಿಯೋವನ್ನು ಮ್ಯೂಟ್ ಮಾಡಿ ಓದಬಹುದು. ಒಂದು ಬಾರಿ ಅಕ್ಬರ ಮತ್ತು ಬೀರ್ಬಲ್ ಅರಮನೆಯ ಅಂತಃಪುರದಲ್ಲಿ ತಮಾಷೆಗಾಗಿ ಮಾತನಾಡುತ್ತಾ ಕುಳಿತಿದ್ದರು. ಆಗ ಇದ್ದಕ್ಕಿದ್ದಂತೆ ಅಕ್ಬರನ ಮನಸ್ಸಿನಲ್ಲಿ ಪ್ರಶ್ನೆಯೊಂದು ಉದ್ಭವಿಸಿತು. ಅವನು ಆ ಪ್ರಶ್ನೆಗೆ ಉತ್ತರ ಪಡೆಯುವ ಉದ್ದೇಶದಿಂದ ಬೀರ್ಬಲ್ನನ್ನು ಕುರಿತು, ನಮ್ಮ ದಿಲ್ಲಿಯಲ್ಲಿ ಎಷ್ಟು ಕಾಗೆಗಳಿವೆ ಹೇಳು ನೋಡೋಣ ಎಂದು ಪ್ರಯತ್ನಿಸಿದನು. ತಕ್ಷಣವೇ ಬೀರ್ಬಲನು, ಮಹಾಪ್ರಭು, ದಿಲ್ಲಿಯಲ್ಲಿ 6852 ಕಾಗೆಗಳಿವೆ ಎಂದು ಉತ್ತರಿಸಿದನು. ಅವನ ಮಾತನ್ನು ಕೇಳಿದ ಅಕ್ಬರ್ಗೆ ಆಶ್ಚರ್ಯವಾಯಿತು. ಹೌದು ಪ್ರಭು, ನೀವು ಎಂದಾದರೂ ಈ ರೀತಿಯ ಪ್ರಶ್ನೆ ಕೇಳಬಹುದೆಂದು ಊಹಿಸಿ ನಾನು ಲೆಕ್ಕ ಹಾಕಿ ಇಟ್ಟಿದ್ದೇನೆ ಎಂದು ಹೇಳಿದ. ಬೀರ್ಬಲ್, ಸರಿ, ನೀನು ಹೇಳಿದ ಕಾಗೆಗಳ ಸಂಖ್ಯೆ ಹೆಚ್ಚು ಕಡಿಮೆ ಇದ್ದರೆ ಎಂದು ಕೇಳಿದ. ಮಹಾಪ್ರಭು, ಒಂದು ವೇಳೆ ನಾನು ಹೇಳಿದ ಕಾಗೆಗಳ ಸಂಖ್ಯೆಗಿಂತ ಕಾಗೆಗಳು ಹೆಚ್ಚಾಗಿದ್ದರೆ? ಕಾಗೆಗಳು ಬೇರೆ ಊರುಗಳಿಂದ ನಮ್ಮ ದಿಲ್ಲಿ ಪಟ್ಟಣಕ್ಕೆ ಬಂದಿರುವಂತಾಗಿರುತ್ತದೆ. ಒಂದು ವೇಳೆ ಕಾಗೆಗಳ ಸಂಖ್ಯೆ ನಾನು ಹೇಳಿದ್ದಕ್ಕಿಂತ ಕಡಿಮೆ ಇದ್ದರೆ ಕಾಗೆಗಳು ನಮ್ಮ ದಿಲ್ಲಿಯಿಂದ ಬೇರೆ ಊರುಗಳಿಗೆ ಹೋಗಿರಬಹುದು. ಏಕೆಂದರೆ ಪಕ್ಷಿಗಳು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸದಾ ಹಾರಿ ಹೋಗುತ್ತವೆ ಎಂದು ಉತ್ತರಿಸಿದನು. ಅವನ ಬುದ್ಧಿವಂತಿಕೆಯ ಉತ್ತರವನ್ನು ಕೇಳಿ ಅಕ್ಬರ್ ಮೆಚ್ಚುಗೆಯಿಂದ ನಗೆತೊಡಗಿದನು. ಓಹೋ, ನಿನ್ನೆಯ ವಿಷಯವನ್ನು ಇಂದು ಕೇಳಲು ಬಂದಿರುವೆಯೋ? ನಾನು ನಿನ್ನೆಯೇ ನಿಮಗೆ ಸಂಭಾವನೆ ಕೊಟ್ಟು ಕಳಿಸಿದನಲ್ಲ ಎಂದನು. ಎಲ್ಲಿ ಕೊಟ್ಟಿರಿ ಸ್ವಾಮಿ? ಆಶ್ಚರ್ಯದಿಂದ ಕೇಳಿದ ಕವಿ. ನಿನ್ನೆ ನೀವು ನನ್ನನ್ನು ಹೊಗಳಿ ಪದ್ಯ ಓದಿಸಿದಿರಿ. ನಾನು ನಿಮ್ಮನ್ನು ಮಹಾಕವಿಗಳೆಂದು ಹೊಗಳಿ ಕಳಿಸಿದೆ. ಅಲ್ಲಿಗೆ ಸರಿ ಹೋಯಿತು ಎಂದ. ಜಿಪುಣ, ಶ್ರೀಮಂತನು ಅತ್ಯಂತ ಜಿಪುಣನಾಗಿದ್ದಾನೆ. ಇವನು ಖಂಡಿತ ಹಣ ಬಿಚ್ಚುವುದಿಲ್ಲ. ಹಣ ತೆಗೆದುಕೊಳ್ಳದೆ ನಾನು ಕವನ ಬರೆದಿದ್ದೆ. ದೊಡ್ಡ ತಪ್ಪು ಎಂದುಕೊಂಡು ಬೇಸರದಿಂದ ತನ್ನ ಮನೆಗೆ ಹಿಂತಿರುಗಿದನು. ಒಂದು ವಾರದ ನಂತರ ಆ ಪ್ರಸಿದ್ಧ ಕವಿಯ ಮನೆಗೆ ಅವನ ಮಿತ್ರನಾದ ಮತ್ತೊಬ್ಬ ಕವಿಯು ಬೇರೆ ಊರಿನಿಂದ ಆ ಕವಿಯ ಗೌರವಾರ್ಥ ದಿಲ್ಲಿಯ ಕವಿಯು ಬಹುದೊಡ್ಡ ಔತಣಕೂಟವನ್ನು ಏರ್ಪಾಟು ಮಾಡಿದನು. ದಿಲ್ಲಿಯ ಗಣ್ಯ ವ್ಯಕ್ತಿಗಳನ್ನೆಲ್ಲ ಕವಿಯು ಆಹ್ವಾನಿಸಿದ್ದನು. ಆ ಗಣ್ಯ ವ್ಯಕ್ತಿಗಳಲ್ಲಿ ಬೀರ್ಬಲ್ ಸಹ ಸೇರಿದ್ದನು. ಭಜನಕೂಟ ನಡೆಯುವಾಗ ಕವಿಯು ತನ್ನ ಮಿತ್ರನಿಗೆ ಶ್ರೀಮಂತ ಜಿಪುಣನೊಬ್ಬ ತನ್ನಿಂದ ಕವನ ಗ್ರಂಥವನ್ನು ಬರೆಸಿ ಹೇಗೆ ಮೋಸ ಮಾಡಿದನೆಂದು ವಿವರಿಸತೊಡಗಿದನು. ಅವರ ಪಕ್ಕದಲ್ಲಿಯೇ ಕುಳಿತುಕೊಂಡಿದ್ದ ಬೀರ್ಬಲನು ಅವರ ಸಂಭಾಷಣೆಯನ್ನು ಪೂರ್ತಿಯಾಗಿ ಕೇಳಿದ ನಂತರ ದಿಲ್ಲಿಯ ಕವಿಯನ್ನು ಉದ್ದೇಶಿಸಿ, ಮಹಾಕವಿ ಪುಂಗರವರೇ, ನಿಮ್ಮ ಮನಸ್ಸಿನಲ್ಲಿ ಉಂಟಾಗಿರುವ ನೋವನ್ನು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು. ಅದಕ್ಕಾಗಿ ನಾನು ಒಂದು ಯೋಜನೆಯನ್ನು ಹಾಕುತ್ತೇನೆ. ಅದರಂತೆ ನೀವು ನಡೆದುಕೊಂಡರೆ ಆ ಜಿಪುಣನಿಂದ ಹಣ ವಸೂಲಿ ಮಾಡಬಹುದು ಎಂದನು. ಮಂತ್ರಿಗಳೇ, ನಾನು ಮಾಡಬೇಕೆಂದು ಹೇಳಿದರೆ ಆ ರೀತಿ ಮಾಡುತ್ತೇನೆ. ಒಟ್ಟಿನಲ್ಲಿ ಅವನು ಯಾವ ಕವಿಗೂ ಈ ರೀತಿಯ ಅವಮಾನ ಮರ್ಯಾದೆ ಮಾಡಬಾರದು. ಬುದ್ಧಿ ಕಲಿಸಬೇಕು ಅಷ್ಟೇ ಎಂದ ದಿಲ್ಲಿಯ ಕವಿ. ನೀವು ಮತ್ತು ನಿಮ್ಮ ಸ್ನೇಹಿತರು ನಾನು ಹೇಳಿದಂತೆ ಕೇಳಿ ಎಂದು ಬೀರ್ಬಲ್ ಅವರಿಗೆ ಯೋಜನೆಯೊಂದನ್ನು ವಿವರಿಸಿದರು. ಬೀರ್ಬಲ್ನ ಯೋಜನೆಯಂತೆ ದಿಲ್ಲಿಯ ಕವಿ ಮಿತ್ರನಿಗೂ ಶ್ರೀಮಂತ ಜಿಪುಣನಿಗೂ ಕೆಲವು ದಿನಗಳಲ್ಲಿ ಮೈತ್ರಿ ಗಾಢವಾಯಿತು. ಕವಿಯ ಮಿತ್ರನು ಆ ಜಿಪುಣನಿಗೆ ತನ್ನ ಮನೆಯ ಭೋಜನಕೂಟಕ್ಕೆ ಬರಬೇಕೆಂದು ಒಂದು ದಿನ ಆಹ್ವಾನಿಸುತ್ತಿದ್ದನು. ಜಿಪುಣ ಶ್ರೀಮಂತನು ಖಂಡಿತವಾಗಿಯೂ ಅವನು ಕೊಟ್ಟಿರುವ ವಿಳಾಸಕ್ಕೆ ನಾಳೆ ಊಟಕ್ಕೆ ಬರುತ್ತಾನೆಂದು ಸಂತೋಷದಿಂದ ಒಪ್ಪಿಕೊಂಡನು. ಜಿಪುಣ ಶ್ರೀಮಂತನ ಮನೆಗೆ ಬಂದಾಗ ಅಲ್ಲಿ ದಿಲ್ಲಿ ಕವಿ ಮತ್ತು ಬೀರ್ಬಲ್ ವೇಷ ಮರೆಸಿಕೊಂಡು ಕುಳಿತಿದ್ದರು. ದಿಲ್ಲಿ ಕವಿಯೇ ಆ ಜಿಪುಣನನ್ನು ಸ್ವಾಗತಿಸಿದನು. ಕವಿ ಬಾಯಿ ಮಾತಿನಲ್ಲಿ ವಿಶೇಷ ಸತ್ಕಾರ ಮಾಡಿದರೂ ಸಹ ಜಿಪುಣ ಶ್ರೀಮಂತನಿಗೆ ಅವನನ್ನು ಗುರುತು ಹಿಡಿಯಲಾಗಲಿಲ್ಲ. ಆಹ್ವಾನಿಸಿದ ಮಿತ್ರನು ಸಹ ಎಲ್ಲರ ಜೊತೆಯಲ್ಲಿ ಆರಾಮಾಗಿ ಮಾತನಾಡುತ್ತಾ ಕುಳಿತಿದ್ದ.
ಎಷ್ಟು ಹೊತ್ತಾದರೂ ಊಟಕ್ಕೆ ಬಾರದ ಕಾರಣ ಇರುವುದನ್ನು ಕಂಡು ಶ್ರೀಮಂತ ಜಿಪುಣ ಚಡಪಡಿಸತೊಡಗಿದೆ. ಈ ದಿನ ಸಾಕಷ್ಟು ಊಟ ಮಾಡಬೇಕೆಂಬ ಹಂಬಲದಿಂದ ರಾತ್ರಿ ಊಟವನ್ನು ಸಹ ಅವನು ಮಾಡಿರಲಿಲ್ಲ. ಸಾಯಂಕಾಲವಾದರೂ ಅವರೆಲ್ಲ ಬರೀ ಮಾತಿನಲ್ಲಿಯೇ ಕಾಲ ಕಳೆಯುತ್ತಿದ್ದುದನ್ನು ಕಂಡು ಜಿಪುಣ ಹಸಿವನ್ನು ತಡೆದುಕೊಳ್ಳಲಾರದೆ ಕವಿಯ ಮಿತ್ರನೊಂದಿಗೆ ಊಟ ಸಿದ್ಧವಾಗಲು ಇನ್ನೂ ಎಷ್ಟು ಹೊತ್ತು ಬೇಕು ಎಂದು ಕೇಳಿದ. ಆಗ ಕವಿ ಮಿತ್ರನು, ಶ್ರೀಮಂತರೇ, ಯಾವ ಊಟ ಎಂದು ಏನೂ ಗೊತ್ತಿಲ್ಲದಂತೆ ಪ್ರಶ್ನಿಸಿದ. ಆಗ ಶ್ರೀಮಂತ, ನೀವು ಇಂದು ಊಟಕ್ಕೆ ನನ್ನನ್ನು ಆಹ್ವಾನಿಸಿಲ್ಲವೇ ಎಂದು ಸ್ವಲ್ಪ ಕೋಪದಿಂದಲೇ ಕೆರಳಿದನು. ಶ್ರೀಮಂತರೇ, ನಾನು ನಿಮ್ಮನ್ನು ಸಂತೋಷಪಡಿಸಲೆಂದೇ ಊಟಕ್ಕೆ ಕರೆದಿದ್ದೆ. ಬರೀ ಬಾಯಿ ಮಾತಿನ ಊಟದಿಂದಲೇ ಸಂತೋಷಪಟ್ಟುಕೊಳ್ಳುವಿರಿ ಎಂದು ವ್ಯಂಗ್ಯವಾಗಿ ನಗುತ್ತ ಜಿಪುಣನು ಆಗ ಮತ್ತಷ್ಟು ಸಿಟ್ಟಿನಿಂದ ಅವನನ್ನು ಬಾಯಿಗೆ ಬಂದಂತೆ ಬೈಯತೊಡಗಿದನು. ಆಗ ಬೀರ್ಬಲನು ತನ್ನ ವೇಷವನ್ನು ಬಿಚ್ಚಿ ಆ ಜಿಪುಣನ ಮುಂದೆ ನಿಂತು, ನೀವು ಈ ಹಿಂದೆ ಇದೇ ರೀತಿಯಾಗಿ ಓರ್ವ ಕವಿಗೆ ಅಪಮಾನ ಮಾಡಿರಲಿಲ್ಲವೇ? ನಿಮ್ಮ ವರ್ತನೆಯಿಂದ ಆ ಕವಿಗೆ ಎಷ್ಟು ಮನಸ್ಸು ನೋವಾಗಿರಬೇಕೆಂದು ನೀವು ಅರಿತಿರುವಿರಾ ಎಂದು ಕೇಳಿದನು. ಆಗ ಆ ಜಿಪುಣ, ಶ್ರೀಮಂತ, ನಾನು ಯಾವ ಕವಿಯನ್ನೂ ಕಂಡಿಲ್ಲ ಹಾಗೂ ಈ ರೀತಿಯ ಅಪಮಾನ ಮಾಡಿಲ್ಲ. ನೀವೆಲ್ಲ ಆದರೂ ಹೋಗಿ ಈ ರೀತಿ ನನ್ನನ್ನು ಕೇಳುವುದಕ್ಕೆ ನೀವ್ಯಾರು ಎಂದು ಹೇಳಲು ಬೀರ್ಬಲನು ಜಿಪುಣನ ಕೈಯನ್ನು ಹಿಡಿದುಕೊಂಡು, ನಾನು ಬೀರ್ಬಲ್, ದಿಲ್ಲಿಯ ಮಂತ್ರಿಗಳಲ್ಲಿ ಒಬ್ಬ, ನನ್ನ ಗುರುತು ಸಿಕ್ಕಿದೆ ಎಂದು ಗಡಸು ಸ್ವರದಲ್ಲಿ ನುಡಿದನು. ಜಿಪುಣ ಅವನ ಮುಖವನ್ನು ನೋಡಿ ಕಕ್ಕಾವಿಕ್ಕಿಯಾದ. ಹೌದು, ಈಗ ನನ್ನ ಜ್ಞಾಪಕಕ್ಕೆ ಬಂತು, ನನ್ನ ತಪ್ಪನ್ನು ಕ್ಷಮಿಸಿ ಎಂದು ಅಂಗಲಾಚಿದನು. ನನ್ನನ್ನು ಕೇಳಿಕೊಂಡರೆ ಪ್ರಯೋಜನವಿಲ್ಲ, ಈ ಕವಿಯ ಬಳಿ ಕ್ಷಮಾಪಣೆ ಕೇಳಿ. ಧನ್ಯವಾದಗಳು. ಮುಂದಿನ ಭಾಗಕ್ಕಾಗಿ ಕಮೆಂಟ್ ಬಾಕ್ಸಲ್ಲಿ ಮುಂದಿನ ಭಾಗ ಅಂತ ಬರೆಯಿರಿ.